ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಟ್ರೈನ್ ಜರ್ನಿ ತೊಗೊಂಡಿದ್ದೀನಿ ಅಂದರೆ ಟ್ರೈನ್ ನಂಬರ್ 56904 ಧಾರವಾಡ ಸೋಲಾಪುರ ಪ್ಯಾಸೆಂಜರಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ನಾನು ಈ ಆಲ್ಮೋಸ್ಟ್ ನಿಮಗೆ ಎಕ್ಸ್ಪ್ರೆಸ್ಸು, ಮೇಲ್ ಎಕ್ಸ್ಪ್ರೆಸ್ಸು, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜರ್ನಿ ಅಂತ ನಿಮಗೆ ತೊಗೊಂಬರ್ತಾನೆ ಇದ್ದೀನಿ. ಅದಕ್ಕೆ ಇವಾಗ ನಾನೊಂದು ಪ್ಯಾಸೆಂಜರ್ ಸೀರೀಸ್ ಒಂದು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಇದು ಮೊದಲನೇ ಹೆಜ್ಜೆ. ನಮ್ಮ ಧಾರವಾಡ ಸೋಲಾಪುರ ಪ್ಯಾಸೆಂಜರ್ ಜರ್ನಿ ಮಾಡಬೇಕು ಅಂತ ನಾನು ಬಂದಿದ್ದೆ. ಧಾರವಾಡ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 4ಅಲ್ಲೇ ಇದ್ದೀನಿ ನಾನು. ನೋಡೋಣ ಹೆಂಗಿರುತ್ತೆ. ಈಗ ನಮ್ಮ ಟ್ರೈನು ಡಿಪಾರ್ಟ್ ಆಗೋಕ್ಕೆ ಇನ್ನೊಂದು 20 ನಿಮಿಷ ಟೈಮ್ ಬೇರೆ ಇದೆ. ಮತ್ತು ನೋಡ್ಬೋದು ಪ್ಲಾಟ್ಫಾರ್ಮ್ ನಂಬರ್ 4ಅಲ್ಲಿ ನಮ್ಮ ಟ್ರೈನ್ ನಿಂತಿದೆ. ಮತ್ತು ನೋಡ್ಕೊಳ್ಳಿ ರೇಕ್ ಶೇರಿಂಗ್ ಯಾವ ಥರ ಇದೆ. ಅರಸೀಕೆರೆ ಹುಬ್ಬಳ್ಳಿ ಪ್ಯಾಸೆಂಜರ್ ಜೊತೆನೂ ಇದೆ, ಮತ್ತು ಅರಸೀಕೆರೆಯಿಂದ ಹುಬ್ಬಳ್ಳಿಯಿಂದ ಕುಷ್ಟಗಿ ಕೂಡ ಇದೆ, ಮತ್ತು ಹುಬ್ಬಳ್ಳಿಯಿಂದ ಸೋಲಾಪುರದಿಂದ ಧಾರವಾಡ. ಇದೇ ಥರ ರೇಕ್ ಶೇರಿಂಗ್ ಮಾಡ್ತಾರೆ ನಮ್ಮ ಧಾರವಾಡ ಸೋಲಾಪುರ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಟ್ರೈನ್. ಮತ್ತು ವೆದರ್ ಮಾತ್ರ ಮಸ್ತಾಗಿದೆ ಗುರು. ಇವಾಗ ನಾನು ಕುಂದಾಪುರದಿಂದ ಹುಬ್ಳಿಗೆ ಬಂದೆ. ಹುಬ್ಬಳ್ಳಿಯಿಂದ ನಾನು ವಿಶ್ವಮಾನವ ಎಕ್ಸ್ಪ್ರೆಸ್ ಹೊತ್ಕೊಂಡ್ಬಂದೆ ಧಾರವಾಡಗೆ. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಇತ್ತು ವಿಜಯಪುರ ಮಂಗಳೂರು ಮಾಡೋಣ ಅಂತ. ವಿಜಯಪುರ ಮಂಗಳೂರಿಗೆ ಬಂದರೆ ಬೆಳಗಿನ ಜಾವ 3 ಗಂಟೆಗೇನೋ ಹುಬ್ಳಿಗೆ ಬರ್ತೀವಿ. ಹುಬ್ಳಿಯಿಂದ ನಾನು ಮತ್ತೆ ಸಾಯಂಕಾಲ 6 ಗಂಟೆವರೆಗೂ ಈ ಟ್ರೈನ್ಗೋಸ್ಕರ ನಾನು ಹುಬ್ಳಿಲೇ ಕಾಯಬೇಕು ಅಂತೇಳಿ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಕುಂದಾಪುರದಿಂದ ಹುಬ್ಳಿಯಿಂದ ಬಂದೆ ನಾನು ಧಾರವಾಡಗೆ. ವಿಶ್ವಮಾನವ ಎಕ್ಸ್ಪ್ರೆಸ್ ಅದು ಬೇರೆ ICF ಅಲ್ಲಿ ಓಡ್ತಾಯಿದೆ. ಅದು ಇವಾಗ LHB ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ ಇನ್ನು ಏಪ್ರಿಲಲ್ಲಿ. ನೋಡೋಣ ಏಪ್ರಿಲಲ್ಲಿ ಅಪ್ಗ್ರೇಡ್ ಆಯಿತು ಅಂದರೆ ICF ಇಂದ LHB ಅದರದ್ದು ಒಂದು ಜರ್ನಿ ಆದಷ್ಟು ಬೇಗ ನಿಮ್ಮ ಮುಂದೆ ತೊಗೊಂಬರೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ನು ನಮ್ಮ ಲೊಕೊಮೋಟಿವು WAG 9HC ಕೊಟ್ಟಿದ್ದಾರೆ ಬರೌನಿ ಶೆಡ್ಡಿಂದು. ಬನ್ನಿ ನೀಟ್ನೆಸ್ ಬಗ್ಗೆ ನೋಡೋಣ. ಧಾರವಾಡ ಇನ್ನೂ ಡಿಪಾರ್ಟ್ ಆಗೋಕ್ಕೆ ಟೈಮ್ ಇದೆ. ನೋಡ್ಬೋದು ಎದುರುಗಡೆ ಮಿರರ್ ನೋಡಲಿಕ್ಕೆ ಸಿಗ್ತದೆ, ಮತ್ತು ವಾಟ್ರು ಬರ್ತಿದೆ ಗುರು. ಮತ್ತು ಒಂದು ಡಸ್ಟ್ಬಿನ್ ಕೂಡ ಸಹ ಇಲ್ಲಿ ಅವೈಲಬಲ್ ಇದೆ, ಮತ್ತು 2 ಇಂಡಿಯನ್ ಸ್ಟೈಲ್ ವಾಶ್ರೂಮು. ಇದು ಜನರಲ್ ಕ್ಲಾಸಿಂದು. ಪರವಾಗಿಲ್ಲ ಗುರು. ಈಗ ನಿಮಗೆ ಸ್ಟಾರ್ಟಿಂಗ್ ಮುಂಚೆ ತೋರಿಸಿದ್ದೀನಿ, ಎಂಡ್ ಆದಮೇಲೆ ಯಾವ ಥರ ಇರುತ್ತೆ ಕಂಡೀಷನ್ ಅದೆಲ್ಲ ನಿಮಗೆ ಸೋಲಾಪುರ್ಗೆ ಹೋದ್ಮೇಲೆ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಕಾರ್ಟೂನ್ ಟೈಮಿಂದ ನಾವು ಡಿಪಾರ್ಟ್ ಆಗ್ತಿದ್ವಿ ಧಾರವಾಡ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 4ಇಂದ. ಬನ್ನಿ ನಮ್ಮ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ಈ ಟ್ರೈನ್ ಇದೆಲ್ಲ ಎವ್ರಿ ಡೇ ಸಾಯಂಕಾಲ 6 ಗಂಟೆ 20 ನಿಮಿಷಕ್ಕೆ ಬಿಡುತ್ತೆ ಧಾರವಾಡನ. ನೆಕ್ಸ್ಟ್ ಡೇ ಬೆಳಗಿನ ಜಾವ 3 ಗಂಟೆ 30 ನಿಮಿಷಕ್ಕೆಲ್ಲ ರೀಚ್ ಆಗ್ತದೆ ಸೋಲಾಪುರ ಅಂದರೆ ಮಹಾರಾಷ್ಟ್ರಗೆ.
6 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಟ್ರೈನಿನ ಮೊದಲನೇ ಹಾಲ್ಟು ನವಲೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 6 ಗಂಟೆ 27 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 6 ಗಂಟೆ 37 ನಿಮಿಷ, ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಒಂದೊಂದು ನಿಮಿಷ ಹಾಲ್ಟ್ ಕೂಡ ಇದೆ ನವಲೂರು ರೈಲ್ವೆ ಸ್ಟೇಷನಲ್ಲಿ. ಸ್ಟೇಷನ್ ಕೂಡ NVU, ಇದು ಬರುತ್ತೆ ಧಾರವಾಡ ಡಿಸ್ಟ್ರಿಕ್ಟಲ್ಲಿ. से चलकर शोलापुर को जाने वाली प्लेटफॉर्म क्रमांक 1 पर आ चुकी है। धन्यवाद। प्लीज ट्रेन नंबर 22 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಹುಬ್ಬಳ್ಳಿ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 6 ಗಂಟೆ 55 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ 6 ಗಂಟೆ 57 ನಿಮಿಷ, ಅಂದರೆ 2 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 5 ನಿಮಿಷ ಹಾಲ್ಟ್ ಇದೆ. ಇಲ್ಲಿ ಸಿಕ್ಕಾಬಟ್ಟೆ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದ್ದಾರೆ ಗುರು ನಮ್ಮ ಟ್ರೈನಿಗೆ, ಹುಬ್ಬಳ್ಳಿ ಸೋಲಾಪುರ ಧಾರವಾಡ ಸೋಲಾಪುರ ಪ್ಯಾಸೆಂಜರ್ಗೆ. ಮತ್ತು ಇಲ್ಲಿ 5 ನಿಮಿಷ ಹಾಲ್ಟ್ ಕೂಡ ಇದೆ. ನಿಮ್ಗೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನಲ್ಲಿ ತಿನ್ನೋದಕ್ಕೇನು ತೊಂದರೆನೇ ಆಗಲ್ಲ ಗುರು. ಆಲ್ಮೋಸ್ಟು ನಿಮಗೆ ನೈಟ್ ಊಟಕ್ಕೆ ವೆಜಿಟೇಬಲ್ ಬಿರಿಯಾನಿ, ಅಂಡ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಸಹ ಈ ಹುಬ್ಬಳ್ಳಿ ರೈಲ್ವೆ ಸ್ಟೇಷನಲ್ಲಿ ಅವೈಲಬಲ್. ನನ್ನ ಸೀಟಲ್ಲಿ ನಾನು ಬಂದು ಕುತ್ಕೊಂಡ್ಬಿಟ್ಟೆ ಗುರು. ಎಲ್ಲರೂ ಮಿಸ್ ಆಗಿಬಿಟ್ರೆ ಮತ್ತು ನೈಟೆಲ್ಲ ಡೋರ್ ಹತ್ರ ನಿಂತ್ಕೊಂಡು ಹೋಗ್ಬೇಕು ಅಂತ ಬಂದು ಕುತ್ಕೊಂಡೆ ನಾನು ಸೀಟಲ್ಲಿ. ನೋಡೋಣ, ಇಲ್ಲೂ ಸ್ವಲ್ಪ ಮೀಡಿಯಮ್ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಆಗಿದ್ದಾರೆ, ನಿಮಗೆ ತೋರಿಸ್ತೀನಿ. ಇರ್ಬೋದು ಹುಬ್ಬಳ್ಳಿ ಬಂದ ಮೇಲೆ ಕಂಡೀಷನ್ ಯಾವ ಥರ ಇದೆ ಪ್ಯಾಸೆಂಜರ್ ಟ್ರೈನು ಅಂತ.
34 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಕುಸಗೋಲ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 7 ಗಂಟೆ 8 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಬಂದಿದ್ರಲ್ಲಿ 7 ಗಂಟೆ 28 ನಿಮಿಷ, ಅಂದರೆ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 1 ನಿಮಿಷ ಕೂಡ ಹಾಲ್ಟ್ ಇದೆ. ಕುಸಗೋಲ್ದು ಸ್ಟೇಷನ್ ಕೋಡ್ ಬಂದ್ಬಿಟ್ಟು KUG. ಮತ್ತು ಪಕ್ಕದ ಪ್ಲಾಟ್ಫಾರ್ಮಲ್ಲಿ ನಿಂತಿದೆ ಸಿಂಧನೂರು ಹುಬ್ಬಳ್ಳಿ ಪ್ಯಾಸೆಂಜರ್ ಟ್ರೈನ್. ವಾವ್, ಖಾಲಿನೇ ಇದು ಗುರು, ಸಿಂಧನೂರು ಗಾಡಿ. ಐವತ್ತೊಂಬತ್ತು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಹನಿಗೆರೆಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 7 ಗಂಟೆ 34 ನಿಮಿಷಕ್ಕೆ. ಅದರ ಬಂದಿದ್ರಲ್ಲಿ 7 ಗಂಟೆ 59 ನಿಮಿಷ, ಅಂದರೆ 25 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹೊರಟಿದೆ. ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ ಡಿಬೋರ್ಡ್ ಮಾಡಿದ್ದಾರೆ ನೋಡಿ. ಬೋರ್ಡಿಂಗು ಮತ್ತು ಡಿಬೋರ್ಡಿಂಗ್ ಸಹ ಈ ಟ್ರೈನಲ್ಲಿ ನಡೀತಾ ಇದೆ ನೋಡ್ಬೋದು. ಹನಿಗೆರೆ, ಮತ್ತು ಹನಿಗೆರೆ ಬರುತ್ತೆ ಧಾರವಾಡ ಡಿಸ್ಟ್ರಿಕ್ಟಲ್ಲಿ. ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್ನು. Sholapur passengers from Dharwad to Sholapur via Bijapur is arriving shortly on platform number 2. 82 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಗದಗ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 8 ಗಂಟೆ 10 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 8 ಗಂಟೆ 28 ನಿಮಿಷ, ಅಂದರೆ 18 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಲೋಕೋನ ರಿವರ್ಸಲ್ ಆಗ್ತದೆ. ಅಂದರೆ ನಾವು ಇಷ್ಟೋ ತನಕ ಬಂದಿದ್ದೀವಿ ಇದೇ ಕಡೆ, ವಾಪಸ್ ಇದೇ ಡೈರೆಕ್ಷನಲ್ಲಿ ಹೋಗೋದ್ರಿಂದ ಇಲ್ಲಿ 10 ನಿಮಿಷ ಹಾಲ್ಟ್ ಇದೆ. ಮತ್ತು ನಮ್ಮ ಗದಗ್ನ ಜಂಕ್ಷನ್ ಯಾಕಂದ್ರೆ ಅಂದರೆ ಹುಬ್ಳಿ ಗುಂತಕಲ್ ಮೇನ್ ಲೈನಲ್ಲಿ ಒಂದು ಲೈನ್ ಹೋಗಿದೆ, ಬಾದಾಮಿ, ಬಾಗಲಕೋಟೆ, ವಿಜಯಪುರ, ಆಮೇಲೆ ಸೋಲಾಪುರ್ಗೆ. ಅದಕ್ಕಿಂತ ಒಂದು ಮೇನ್ ಜಂಕ್ಷನ್ ಅಂತ ಕರೀತಾರೆ. ಈಗ ನಾವು ಅದೇ ರೂಟಲ್ಲಿ ಹೋಗೋದ್ರಿಂದ ಇಲ್ಲಿ ನಮ್ಮ ಟ್ರೈನ್ಗೆ ಲೋಕಲ್ ರಿವರ್ಸಲ್ ಆಗ್ತದೆ. ನೋಡೋಣ ಇಲ್ಲೂ ಎಷ್ಟೊಂದು ಪ್ಯಾಸೆಂಜರ್ ಡಿಬೋರ್ಡ್ ಮಾಡಿದರೆ ಮತ್ತು ಬೋರ್ಡಿಂಗ್ ಸಹ ಇಲ್ಲಿ ನಡೆದಿದೆ. ಎಷ್ಟೊಂದು ಆಯಿತು, ಒಂದು 5-6 ಮಂತ್ಸ್ ಏನಾಯಿತು ಗುರು ನಾನು ಗದಗಿಗೆ ಬಂದು. ಮತ್ತು ಫುಲ್ಲು ರೆನ್ಯೂವೇಟ್ ಎಲ್ಲ ಮಾಡಿದ್ದಾರೆ ನೋಡಿ. ನಾನು ಲಾಸ್ಟ್ ಬಂದಿದ್ದು ಅಂದರೆ ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್, ಅದು ಟಿಕೆಟ್ ಅಪ್ಗ್ರೇಡ್ ಆಗಿತ್ತಲ್ಲ ಅಲ್ಲಿ, ಆವಾಗ ಬಂದಿದ್ದು. ಆಮೇಲೆ ಇವಾಗಲೇ ಬರ್ತಾ ಇರೋದು. ಮತ್ತು ಇಲ್ಲಿ ನಿಮಗೆ ತಿನ್ನೋಕ್ಕೆ ಕುಡಿಯೋಕ್ಕೆ ಏನೋ ತಾಪತ್ರನೇ ಇಲ್ಲ ನೈಟ್ ಊಟಕ್ಕೆ. ಯಾಕಂದರೆ ಇಲ್ಲಿ ನಿಮಗೆ ಇಲ್ಲಿ ವೆಜ್ ಪಲಾವು ಮತ್ತು ಇಡ್ಲಿ ವಡೆ
ಮತ್ತು ಇಲ್ಲಿ ಚಿತ್ರಾನ್ನ ಸಿಗುತ್ತೆ ಗುರು. ರೈಲ್ವೆ ಸ್ಟೇಷನಲ್ಲಿ ಪಲಾವು ಮತ್ತು ಮೆಣಸಿನ್ಕಾಯಿ ಬಜ್ಜಿ ಕೊಡ್ತಾರೆ. ಅದಂತೂ ನೀವು ತೊಗೊಂಡು ಟ್ರೈ ಮಾಡಲೇಬೇಕು. ಅಲ್ಲ ಇದಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ನಿಮ್ಗೆ ನೈಟ್ ಊಟಕ್ಕೆ ಗದಗಲ್ಲಿ ಇಡ್ಲಿ ವಡೆ ಪಲಾವು ಮತ್ತು ಮೆಣಸಿನ್ಕಾಯಿ ಬಜ್ಜಿ ಸಹ ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಉದ್ದಿನ ವಡೆ ಸಹ ಇಲ್ಲಿ ನೋಡ್ಬೋದು. ಗದಗ ರೈಲ್ವೆ ಸ್ಟೇಷನ್ ನೋಡಿ ರೆನೋವೇಷನ್ ಆದಮೇಲೆ ಎಷ್ಟು ಮಸ್ತಾಗಿ ಕಾಣ್ತಿದೆ. ಸತಿ ಬಂದಾಗ ಏನೂ ರೆಡಿನೇ ಆಗಿರಲಿಲ್ಲ, ಫುಲ್ಲು ರಿನೋವೇಷನಲ್ಲಿತ್ತು. ಇವಾಗ ಫುಲ್ಲು ರೆಡಿ ಆಗಿರೋಂಗಿದೆ ನೋಡಿ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಈಗ ಎಂಟ್ರ್ ಆಗ್ತಿದೆ ಹುಬ್ಬಳ್ಳಿ ವಿಜಯವಾಡ ಎಕ್ಸ್ಪ್ರೆಸ್. ಇದೇ ಟ್ರೈನ್ ರೇಕ್ ಶೇರಿಂಗ್ ಆಗಿದೆ ಈಗ ಹುಬ್ಬಳ್ಳಿ ದಾದರ್ ಎಕ್ಸ್ಪ್ರೆಸ್ ಜೊತೆಗೆ. ನೋಡಿ ಹುಬ್ಳಿ ವಿಜಯವಾಡ ಎಕ್ಸ್ಪ್ರೆಸ್ ಡಿಪಾರ್ಟ್ ಆದಮೇಲೆ ಇನ್ನೊಂದು ಟ್ರೈನ್ ಅರೈವಲ್ ಆಗ್ತಿದೆ. ಕೊಲ್ಲಾಪುರಿಂದ ತಿರುಪತಿಗೆ ಹೋಗೋ ಹರಿಪ್ರಿಯ ಎಕ್ಸ್ಪ್ರೆಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಎಂಟ್ರ್ ಆಗ್ತಿದೆ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಎಂಟ್ರ್ ಆಗ್ತಿದೆ ಮೈಸೂರು ಅಜ್ಮೀರ್ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ಸು. ಇದು ರೂಟ್ ಮೇಲೆ ಹೆಂಗೆ ಅಂದರೆ ಅರಸೀಕೆರೆಯಿಂದ ಚಿಕ್ಕಜಾಜೂರಿಂದ ಚಿತ್ರದುರ್ಗ ಹೊಸಪೇಟೆ ಗದಗ ಮೇಲೆ ಹುಬ್ಬಳ್ಳಿಯಿಂದ ನಾರ್ಮಲ್ ಮೈಸೂರು ಅಜ್ಮೀರ್ ಎಕ್ಸ್ಪ್ರೆಸ್ ಯಾವ ರೂಟಲ್ಲಿ ಹೋಗುತ್ತೋ ಅದೇ ರೂಟಲ್ಲಿ ಈ ಟ್ರೈನು ಹೋಗ್ತದೆ. ಗದಗ ಆದಮೇಲೆ ಗದಗಿಂದ ಡಿಪಾರ್ಟ್ ಆದಮೇಲೆ ನೋಡಿ ಕಂಡೀಷನ್ ಯಾವ ಥರ ಇದೆ ಅಂತ. ಆರಾಮಾಗಿದೆ ಗುರು, ಇನ್ನು ಅಷ್ಟೇನು ರಶ್ ಏನಿಲ್ಲ ಗಾಡಿ. ನಾನು ಅಂದ್ಕೊಂಡಿದ್ದೆ ಗದಗಲ್ಲೂ ಫುಲ್ ರಶ್ ಆಗುತ್ತೆ ಅಂತ. ಗದಗಲ್ಲೇನಷ್ಟು ರಶ್ ಆಗಿಲ್ಲ. ನಮ್ಮ ಧಾರವಾಡ ಸೋಲಾಪುರ್ ಎಕ್ಸ್ಪ್ರೆಸ್ಸು ಪ್ಯಾರಲಲ್ ರನ್ ನಡೀತದೆ ಮೈಸೂರು ಅಜ್ಮೀರ್ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ಜೊತೆಗೆ.
113 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಮಲ್ಲಾಪುರ್ಗೆ. ಸ್ಟೇಷನ್ ಕೊಡು MLP. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 9 ಗಂಟೆ 4 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಬಂದಿದೆ ಇಲ್ಲಿ 9 ಗಂಟೆ 43 ನಿಮಿಷ, ಅಂದರೆ 39 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 1ನೇ ನಿಮಿಷ ಹಾಲ್ಟ್ ಇರೋದು, ಅಲ್ಲೇ ಸಿಗ್ನಲ್ ಕೂಡ ಸಹ ಸಿಕ್ಬಿಟ್ಟಿದೆ. ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಒಳ್ಳೆ ಅಲ್ಲೋರ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 9 ಗಂಟೆ 24 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 10 ಗಂಟೆಗೆ, ಅಂದರೆ ಈ 36 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 1 ನಿಮಿಷ ಹಾಲ್ಟ್. ನೂರ 49 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಬಾದಾಮಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 9 ಗಂಟೆ 50 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 10 ಗಂಟೆ 20 ನಿಮಿಷ, ಅಂದರೆ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ನೀವು ಬಾದಾಮಿಗೆ ಏನಕ್ಕೆ ಬರಬೇಕು ಅಂದರೆ ಯೂನಿಕೋ ಹೆರಿಟೇಜ್ ಸೈಟ್ಸ್ ಕೂಡ ಇದೆ. ಅಂದರೆ ಹಳೆ ಕಾಲದ್ದು 16th 17th ಸೆಂಚುರಿದು ಬಾದಾಮಿ ಕೇವ್ಸು ಮತ್ತು ಬಾದಾಮಿ ಫೋರ್ಟ್ಸ್ ಸಹ ನೀವು ಇಲ್ಲಿ ನೋಡ್ಬೋದು. ಮತ್ತು ಬಾದಾಮಿ ಬರ್ತಾ ಬಾಗಲಕೋಟೆ ಡಿಸ್ಟ್ರಿಕ್ಟಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಡಿವಿಷನ್ ಅಂಡರಲ್ಲಿ ಬರ್ತಾ ಈ ರೈಲ್ವೆ ಸ್ಟೇಷನ್. ಇಲ್ಲೂ ಎಷ್ಟು ಪ್ಯಾಸೆಂಜರ್ಸ್ ಡಿವೈಡ್ ಮಾಡಿದ್ದಾರೆ ಅವರು. ನೂರ 63 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಗುಳೇದಗುಡ್ಡ ರೋಡ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 10 ಗಂಟೆ 4 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 10 ಗಂಟೆ 34 ನಿಮಿಷ, ಅಂದ್ರೆ ಅರ್ಧ ಗಂಟೆ ಡಿಲೇಯಿಂದ ಬಂದಿದ್ದೀವಿ. ಮತ್ತು 1 ನಿಮಿಷ ಹಾಲ್ಟ್ ಇದೆ. ಸ್ಟೇಷನ್ ಕೊಡು GED. ಮತ್ತು ಗುಳೇದಗುಡ್ಡ ರೈಲ್ವೆ ಸ್ಟೇಷನ್ ಬರುತ್ತೆ ಬಾಗಲಕೋಟೆ ಡಿಸ್ಟ್ರಿಕ್ಟಲ್ಲಿ. ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಡಿವಿಷನ್ ಅಂಡರಲ್ಲಿ ಬರುತ್ತೆ ರೈಲ್ವೆ ಸ್ಟೇಷನ್.
ಧಾರವಾಡ ಸೋಲಾಪುರ ಪ್ಯಾಸೆಂಜರ್ ಟ್ರೈನ್ ಬಂದೈತ್ರಿ ಈಗ ಬಾಗಲಕೋಟೆಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 10:31 ಆದರೆ ಬಂದೈತ್ರಿ. ಇಲ್ಲಿ 10:45 ಅಂದರೆ 14 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 1 ನಿಮಿಷ ಹಾಲ್ಟ್ ಇದೆ. ನಾವು ಗುಲೇದ ಗುಡ್ಡದಲ್ಲಿ ನೋಡಿದಾಗ 30 ಮಿನಿಟ್ಸ್ ಡಿಲೇ ಇತ್ತು. ಆದರೆ ಬಾಗಲಕೋಟೆ ಹತ್ರ ಬರೋಷ್ಟರಲ್ಲಿ ಒಂದು 15 ನಿಮಿಷ ಕವರ್ ಅಪ್ ಆಗಿದೆ. ತುಂಬ ಸ್ಲ್ಯಾಂಗ್ ಕೊಟ್ಟಿದ್ದಾನೆ ಗುಲೇದ ಗುಡ್ಡದಿಂದ ಇಲ್ಲಿಗೆ ಬಾಗಲಕೋಟೆಗೆ. ಮತ್ತೆ ಬನ್ನಿ ನಮ್ಮ ಟ್ರೈನಿಂದು ಕೋರ್ಸ್ ಪೊಸಿಷನ್ ಫೇರ್ ಬಗ್ಗೆ ಮಾತಾಡೋಣ. ನಮ್ಮ ಟ್ರೈನ್ ಏನಿದೆಯಲ್ಲ ಟೋಟಲ್ 7 ಜನರಲ್ ಕ್ಲಾಸು, 1 ಸ್ಲೀಪರ್ ಕ್ಲಾಸ್ ಜೊತೆ ಹೊಡುತ್ತೆ. ನೀವೇನಾರ ನಂತರ ಇಂಟೆನ್ ಜರ್ನಿ ಮಾಡ್ತೀರಾ ಅಂದರೆ ಧಾರವಾಡಿಂದ ಸೋಲಾಪುರ್ಗೆ ಜನರಲಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ 145 ರೂಪಾಯಿ, ಮತ್ತು ಸ್ಲೀಪರಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ 160 ರೂಪಾಯಿ. ಬಾಗಲಕೋಟೆ ರೈಲ್ವೆ ಸ್ಟೇಷನ್ ನೋಡಿ ಎಷ್ಟು ಮಸ್ತಾಗಿ ರೆನ್ಯೂವೇಟ್ ಮಾಡಿದ್ದಾರೆ ಅಂತ. ಓಡ್ಸತಿ ಬಂದಾಗ ನಾನು ಓಡ್ಸತಿ ಯಾವಾಗ ಬಂದಿದ್ದು ಬಸವ ಎಕ್ಸ್ಪ್ರೆಸ್ ಲಾಸ್ಟ್ ICF ರನ್ ಮಾಡುವಾಗ ಬಂದಿದ್ದೆ. ಅವಾಗ ಫುಲ್ ರೆನ್ಯೂವೇಷನ್ ಆಗ್ತಾಯಿತ್ತು. ಇವಾಗ ಫುಲ್ ರೆನ್ಯೂವೇಟ್ ಆಗಿ ಎಲ್ಲ ರೆಡಿಯಾಗಿ ನಿಂತಿದೆ ನೋಡಿ ಬಾಗಲಕೋಟೆ ರೈಲ್ವೆ ಸ್ಟೇಷನ್. ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿಂದ ನಮ್ಮ ಟ್ರೈನ್ ಡಿಪಾರ್ಟ್ ಆಗ್ತಿದೆ. ನೋಡಿ ಬಾಗಲಕೋಟೆ ಆದಮೇಲೆ ಕಂಡೀಷನ್ ಯಾವ ಥರ ಇದೆ ಜನರಲ್ ಕ್ಲಾಸಿಂದು. ಖಾಲಿನೇ ಇದೆ ಗುರು, ಏನು ಅಷ್ಟೇನು ಪ್ಯಾಕೇನು ಆಗಿಲ್ಲ ಗಾಡಿ. ಇನ್ನೂರ 28 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಬಸವಣ್ಣ ಬಾಗೇವಾಡಿ ರೋಡ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 11:41 ಆದರೆ ಬಂದೈತ್ರಿ. ಇಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಅಂದರೆ ಟೋಟಲ್ 19 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 11 ನಿಮಿಷ ಹೊರಟಿದೆ ಬಸವಣ್ಣ ಬಾಗೇವಾಡಿ ರೋಡು. ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ನಮ್ಮ ಟ್ರೈನಿಂದ. ಅಲ್ಲೂ ಅಷ್ಟೇ ನೋಡಿ, ಅಲ್ಲೇ ಸಿಗ್ನಲ್ ಕೂಡ ಸಹ ಸಿಕ್ಕಿದೆ. ಬಸವಣ್ಣ ಬಾಗೇವಾಡಿ
273 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ವಿಜಯಪುರ ಅಂದರೆ ಬಿಜಾಪುರ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯರಾತ್ರಿ 12 ಗಂಟೆ 49 ನಿಮಿಷಕ್ಕೆ, ಆದರೆ ಬಂದೈತ್ರಿ ಈಗ 12 ಗಂಟೆ 47 ನಿಮಿಷ, ಅಂದರೆ 2 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ, ಒಟ್ಟು 4 ನಿಮಿಷ ಹಾಲ್ಟ್ ಇದೆ ವಿಜಯಪುರದಲ್ಲಿ. ಇಲ್ಲಿ ಎಷ್ಟು ಜನ ಪ್ಯಾಸೆಂಜರ್ ಡಿಬೋರ್ಡ್ ಮಾಡಿದ್ದಾರೆ ಗುರು. ಸೊ ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಸೋಲಾಪುರ. ಫೈನಲಿ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಸೋಲಾಪುರ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದ್ದಿದ್ದು ಬೆಳಗಿನ ಜಾವ 3 ಗಂಟೆ 30 ನಿಮಿಷಕ್ಕೆ, ಆದರೆ ನಮ್ಮ ಟ್ರೈನ್ ಬಂದಿದೆ ಈಗ 3 ಗಂಟೆ 40 ನಿಮಿಷ, ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗ್ತದೆ ಟ್ರೈನ್ ಎಷ್ಟು ಪಂಕ್ಚುಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿದೆ ಜರ್ನಿ ಎಕ್ಸ್ಪೀರಿಯನ್ಸ್. ಮತ್ತು ನೀಟ್ನೆಸ್ ಬಗ್ಗೆನೇ ಹೇಳಬೇಕು ಅಂದರೆ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ವಾಶ್ರೂಮ್ ಒಳಗಡೆ ಆಗಿರ್ಬೋದು ಮತ್ತು ವಾಶ್ರೂಮ್ ಹೊರಗಡೆ ಆಗಿರ್ಬೋದು. ಏನಷ್ಟು ರಶ್ ಕೂಡ ಏನು ಅಷ್ಟು ಟ್ರೈನಲ್ಲಿ ಇರಲಿಲ್ಲ. ನಾನು ಯಾಕಂದರೆ ಎರಡು ಮೂರು ವೀಡಿಯೋಸು ನಾನು ನೋಡಿದಾಗ ಅದರಲ್ಲಿ ಫುಲ್ ಪ್ಯಾಕ್ ಇದೆ ಅಂತ ನಾನು ನೋಡ್ತಿದ್ದೆ. ಆದರೆ ಇವತ್ತು ನಾನು ಜರ್ನಿ ಮಾಡ್ಕೊಂಬಂದನಲ್ಲ, ಏನಷ್ಟು ರಶ್ ಇರಲಿಲ್ಲ. ಗದಗಿಂದ ಆಗಿರ್ಬೋದು, ಬಾಗಲಕೋಟೆಯಿಂದ ನಿಮಗೆ ಡಿಬೋರ್ಡ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಪ್ ಟು ಬಿಜಾಪುರ ಹತ್ತಿರ ಬರೋಷ್ಟರಲ್ಲಿ ಆಲ್ಮೋಸ್ಟ್ 60-70% ಪ್ಯಾಸೆಂಜರ್ಸ್ ಅಲ್ಲೇ ಡಿಬೋರ್ಡ್ ಮಾಡಿರ್ತಾರೆ. ಪಕ್ಕದಲ್ಲಿ ಒಂದು ಯಾವುದೋ ಗೂಡ್ಸ್ ಟ್ರೈನ್ ಪಾಸ್ ಆಗ್ತಿದೆ. ಮತ್ತು ವೀಡಿಯೋ ಇನ್ನಷ್ಟು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ನಮಗೆ ಈ ಟ್ರೈನ್ ಆ್ಯಕ್ಚುಲಿ ನನಗೆ ರೆಕಮೆಂಡ್ ಮಾಡಿದ್ದು ನಮ್ಮ ಧಾರವಾಡಿಂದ ರೋಹಿತ್ ಬ್ರೋ ಅವರು ರೆಕಮೆಂಡ್ ಮಾಡಿದ್ರು. ಬ್ರೋ ಇದು ಧಾರವಾಡ ಸೋಲಾಪುರ ಮಾಡಿ ಅಂತ. ಅದಕ್ಕೆ ಈ ಜರ್ನಿ ಮಾಡ್ಕೊಂಬಂದೆ. ನನಗಂತೂ ತುಂಬ ಇಷ್ಟ ಆಯಿತು ಗುರು ಟ್ರೈನ್ ಜರ್ನಿ ಅಂತ. ನಿಮಗೆ ಯಾವ ಟ್ರೈನ್ ಇಷ್ಟ ಮತ್ತು ಯಾವ ಟ್ರೈನಲ್ಲಿ ಜರ್ನಿ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದ್ರದ್ದು ಯಾವ ಥರ ಇದೆ ಕಂಡೀಷನ್, ಹೆಂಗಿರುತ್ತೆ, ವೀಕೆಂಡಲ್ಲಿ ಟ್ರಾವೆಲ್ ಮಾಡಿದ್ರೆ ಯಾವ ಥರ ಇರುತ್ತೆ ರಶ್. ಆ್ಯಕ್ಚುಲಿ ನಾನು ಟ್ರಾವೆಲ್ ಮಾಡಿದ್ದು ವೀಕೆಂಡಲ್ಲಿ, ಅಂದರೆ ಸ್ಯಾಟರ್ಡೇ ನೈಟೇ ನಾನು ಟ್ರಾವೆಲ್ ಮಾಡಿರೋದು. ಆದರೂ ನೋಡಿ ಯಾವ ಥರ ಇತ್ತು ಕಂಡೀಷನ್ನು ಅಂತ. ಅದಕ್ಕೆ ನಿಮ್ಗೆ ಯಾವ ಥರ ಫೇವ್ರೇಟ್ ಟ್ರೈನ್ಸ್ ಅದೇ ಯಾವ ಥರ ಜರ್ನಿ ಮಾಡಿ ನಿಮಗೆ ಕಂಡೀಷನ್ ಯಾವ ಥರ ಇದೆ ನಿಮಗೆ ತೋರಿಸ್ಬೇಕು ಅನ್ನೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಮುಂಬೈಗೆ ಹೋಗ್ತಾಯಿದ್ದೀನಿ. ಮುಂಬೈಗೆ ಯಾವ ಟ್ರೈನಲ್ಲಿ ಹೋಗ್ತಾಯಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.